ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ವ್ಲಾಗ್. ನೋಡಿ ಫ್ರೆಂಡ್ಸ್, ಇವತ್ತು ಒಂದು ಸೂಪರ್ ರೆಸಿಪಿ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಟಿಫನ್ಗೆಲ್ಲ ಬಾಕ್ಸ್ಗೆ ನೋಡಿ ಹಾಲು ಪರೋಟ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಆಲೂಗಡ್ಡೆ ಬೇಯಿಸ್ಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಸೋಂಪು, ಜೀರಿಗೆ, ಅರಿಶಿನ ಪುಡಿ, ಉಪ್ಪು ಇದೆಲ್ಲ ಹಿಟ್ಟು ಒಳಗಡೆ ಹಾಕೋಬೇಕು. ಹಿಟ್ಟಿಗೆ ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು. ಆಮೇಲೆ ತುರಿದಿಟ್ಟಿರೋ ಆಲೂಗಡ್ಡೆನೂ ಹಾಕ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಬಾರ್ದು. ನೀರು ಹಾಕ್ದಿರ ನಾವು ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ನಾವು ನೀರು ನೋಡ್ಕೊಂಡು ಹಾಕೋಬೇಕು. ಹಾಲು ಚೆನ್ನಾಗಿ ಸಾಫ್ಟ್ ಆಗಿ ಹಾಲು ಬಾಯ್ಲ್ ಆಗ್ಬೇಕು. ಇಲ್ಲಾಂದ್ರೆ ನಾವು ಚಪಾತಿ ಮಾಡೋವಾಗ ಒಡೆದೋಗುತ್ತೆ. ಆಮೇಲೆ ಹಾಲು ಚೆನ್ನಾಗಿ ತುರ್ಕೋಬೇಕು. ತುರ್ದ್ ಬಿಟ್ರೆ ಚೆನ್ನಾಗಿರುತ್ತೆ. ನಾವು ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ತುರ್ದ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ತರ ಚೆನ್ನಾಗಿ ಫಸ್ಟ್ ನಾವು ಮಿಕ್ಸ್ ಮಾಡ್ಕೋಬೇಕು. ಇದ್ರಲ್ಲಿ ಬೇಕಂದ್ರೆ ಹಸಿ ಈರುಳ್ಳಿನೂ ಹಾಕ್ಬೋದು. ನಾನು ಹಸಿ ಈರುಳ್ಳಿ ಹಾಕ್ತಾ ಇಲ್ಲ, ಬರೀ ಪ್ಲೈನ್ ಆಲೂಗಡ್ಡೆದು ಪರೋಟ ಮಾಡ್ತಾ ಇರೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ತರ ಫಸ್ಟ್ ನಾವ್ ಇಟ್ಟು ಕರೆಕ್ಟಾಗಿ ಎಲ್ಲ ಕಲ್ಸ್ಕೋಬೇಕು. ಸೋಂಪು ಎಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ತರ ಹಿಟ್ಟು ಸಾಫ್ಟ್ ಆಗಿ ಕಲ್ಸ್ಕೋಬೇಕು. ತುಂಬಾ ಗಟ್ಟಿಯಾಗಿರ್ಬಾರ್ದು, ಹಂಗಂತ ಹೇಳ್ಬಿಟ್ಟು ತುಂಬಾ ಮೆತ್ತಗೆ ಇರಬಾರ್ದು. ಈ ತರ ಮೀಡಿಯಂ ಆಗಿರ್ಬೇಕು. ನೀವು ನೋಡ್ತಾ ಇರಬಹುದು. ನೋಡಿ, ಹಿಟ್ಟು ತಗೊಂಡ್ರೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿದೆ ಇದು. ಇವಾಗ ಇದು ಒಂದ 5 ನಿಮಿಷ ಮುಚ್ಚಿಕ್ಬಿಡೋಣ. ಮುಚ್ಚಿಕ್ಬಿಟ್ಟು ಇವಾಗ ಇದಕ್ಕೊಂದು ಚಟ್ನಿ ಮಾಡ್ತೀನಿ. ಇದು ನೋಡಿ ಫ್ರೆಂಡ್ಸ್, ಇದು ಹೀರೆಕಾಯಿ ಒಟ್ಟು. ಇದು ನಾನು ಕೆಲಸದಲ್ಲಿ ಹೀರೆಕಾಯಿ ಪಲ್ಯ ಮಾಡಿದೆ. ಅದು ಒಟ್ಟು ಫುಲ್ ತೆಗೆದು ಬಿಡಕ್ ಹೇಳ್ತಾರೆ ಅವರು. ಫುಲ್ ವೈಟ್ ಕಲರ್ ಮಾಡ್ಬಿಡ್ತಾರೆ. ಒಟ್ಟು ಅಷ್ಟು ಫುಲ್ ತೆಗಿಬೇಕು. ನನ್ಗೆ ಇದು ಬಿಸಾಕಕ್ ಮನ್ಸು ಬರ್ಲಿಲ್ಲ. ನಾನು ಬಾಕ್ಸ್ ಅಲ್ಲಿ ತಗೊಬಂದೆ. ಇವಾಗ ಇದ್ರ ಚಟ್ನಿ ಮಾಡ್ತೀನಿ. ಹೀರೆಕಾಯಿ ಒಟ್ಟಿನ ಚಟ್ನಿ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಹುಣಸೆ ಹಣ್ಣು, ಬೆಳ್ಳುಳ್ಳಿ ಮತ್ತೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಹೀರೆಕಾಯಿ ತೊಕ್ಕು ಚಟ್ನಿಗೆ. ಆಮೇಲೆ ಉಪ್ಪು ಮತ್ತೆ ಜೀರಿಗೆ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೈ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ನೋಡಿ, ಹೀರೆಕಾಯಿ ತುಂಬಾ ಫ್ರೆಶ್ ಆಗಿತ್ತು. ಆದ್ರೆ ಅವರು ಇದೆಲ್ಲ ಯೂಸ್ ಮಾಡಲ್ಲ. ಲಕ್ಷ್ಮಿ ಫುಲ್ ತೆಗೆದ್ಬಿಡು ಅಂತ ಹೇಳಿದ್ರು. ಫುಲ್ ತೆಗೆದ್ಬಿಟ್ಟೆ. ನನ್ಗಂತೂ ನಿಜಾಗ್ಲೂ ನೀವ್ ಏನಾದ್ರೂ ನೆನ್ಸ್ಕೊಳ್ಳಿ, ನನ್ಗೆ ಬಿಸಾಕಕ್ ಮನ್ಸು ಬರ್ಲಿಲ್ಲ. ಯಾಕಂದ್ರೆ ಹೀರೆಕಾಯಿ ಕೆಜಿ ಎಷ್ಟು 60 ರೂಪಾಯಿ ಏನೋ ಇದೆ. ಫುಲ್ ತೆಗೆದ್ಬಿಟ್ರೆ ಒಳಗಡೆ ಏನಿರುತ್ತೆ ಹೇಳಿ. ನೋಡಿ, ಇವಾಗ ನಾನು ತಗೊಬಂದು ಇವಾಗ ಅದರಲ್ಲೇ ನಾನು ಚಟ್ನಿ ಮಾಡ್ತಾ ಇದ್ದೀನಿ. ನನ್ಗೆ ಬಿಸಾಕಕ್ಕಂತೂ ಮನ್ಸು ಬರ್ಲೇ ಇಲ್ಲ. ಕಾಯಿ ಅಷ್ಟು ಫ್ರೆಶ್ ಆಗಿತ್ತು. ನೋಡಿ, ನೀವೇ ಹೇಳಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ಇದು ಬಿಸಾಕಕ್ ಮನ್ಸು ಬರುತ್ತೆ ಅಂತ ಹೇಳ್ಬಿಟ್ಟು. ಸರಿ, ಅವ್ರು ತಿನ್ನಲ್ಲ ಅನ್ಸುತ್ತೆ, ಪರವಾಗಿಲ್ಲ, ನಾವು ತಿಂತೀವಿ, ತೊಂದರೆ ಇಲ್ಲ. ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ. ಫ್ರೈ ಆಗ್ತಾ ಇದೆ.
ಫ್ರೈ ಆಗೋವಾಗ ಇದೆಯಲ್ವಾ ಹೀರೆಕಾಯಿ ತೊಕ್ಕು ಅಂತ ಹೇಳ್ತೀವಿ, ನೀವೇನ್ ಹೇಳ್ತೀರೋ ನಂಗೆ ಗೊತ್ತಿಲ್ಲ. ಇದನ್ನ ಇದು ಬಾಣಲೆ ಒಳಗಡೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಹೋಗೋ ಕಡೆ ಇವಾಗ ಅದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ನೋಡಿ ಇದು ಇಟ್ಟು ಈಗ 10 ನಿಮಿಷ ಆಗಿದೆ. ಇವಾಗ ಪರಾಟ ಮಾಡ್ತೀನಿ. ಒಂದ್ ಸ್ವಲ್ಪ ಹಿಟ್ಟು ತಗೊಂಡು ಚೆನ್ನಾಗಿ ರೌಂಡ್ ಆಗಿ ರೋಲ್ ಮಾಡ್ಕೋಬೇಕು. ರೋಲ್ ಮಾಡ್ಕೊಬಿಟ್ಟು ಸ್ವಲ್ಪ ಚಪಾತಿ ಹಿಟ್ಟು ಹಾಕೊಂಡು ನಾವು ಚಪಾತಿ ಮಾಡ್ಕೊಂತೀವಲ್ವಾ ಅದೇ ತರನೇ ಮಾಡ್ಕೊಳ್ಳೋದೆ. ಆದ್ರೆ ಸ್ವಲ್ಪ ನಾವು ಸ್ಲೋ ಆಗಿ ಉಜ್ಕೋಬೇಕು, ಇಲ್ಲಾಂದ್ರೆ ಕಟ್ ಆಗುತ್ತೆ. ಪರೋಟನೇ, ಆಲೂ ಪರೋಟ ನೋಡಿ. ಈ ತರ ನಾವು ಹೋಗೋ ಕಡೆ ನೋಡಿ, ಈ ತರ ತೆಳ್ಳಗಿರ್ಬೇಕು, ದಪ್ಪ ಇರಬಾರ್ದು. ನಾವು ತೆಳ್ಳಗ್ ಮಾಡ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ನೋಡಿ ತರ ತೆಳ್ಳಗೆ ಮಾಡ್ಕೋಬೇಕು. ಸೋಂಪೆಲ್ಲ ಹಾಕಿರ್ತೀವಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ತರ ಹಿಟ್ಟೆಲ್ಲ ಕ್ಲೀನಾಗಿ ಉದುರ್ಸ್ಕೊಬಿಡ್ಬೇಕು, ಇಲ್ಲಾಂದ್ರೆ ಹಿಟ್ಟಿರುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಇದು ತವಾ ಮೇಲೆ ಹಾಕ್ಬಿಡೋಣ. ನಮ್ದು ಕಿಚನ್ ಅಲ್ಲಿ ಸ್ವಲ್ಪ ಫುಲ್ ಸಾಮಾನೆಲ್ಲ ಇಕ್ಕಟ್ಟಾಗಿದೆ, ಅದಕ್ಕೆ ನಾನು ಸ್ವಲ್ಪ ವಿಡಿಯೋ ಮಾಡಕ್ಕೆ ಕಷ್ಟ ಆಗ್ತಿದೆ. ಅಕ್ಕಿ ಡಬ್ಬ ಎಲ್ಲ ಮೇಲಿಕ್ ಬಿಟ್ಟಿದ್ದೀನಿ ವಿಹಾನ್, ಯಾಕಂದ್ರೆ ಓಪನ್ ಮಾಡಿ ಅಕ್ಕಿ ತಿಂತ ಇದ್ದ 2-3 ಸರಿ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಅಕ್ಕಿ ಡಬ್ಬ ಫುಲ್ ಮೇಲಿಕ್ ಬಿಟ್ಟಿದ್ದೀನಿ, ಜಾಗನೇ ಇಲ್ಲ. ಇಲ್ಲಿ ಸ್ಟವ್ ಮುಂದೆನೆ ಮಾಡ್ಕೋಬೇಕು ನಾನು. ನೋಡಿ, ಇವಾಗ ಟರ್ನ್ ಮಾಡ್ಕೊಂಡು ಒಂದ್ ಸೈಡ್ ಬಿಸಿ ಆದ್ಮೇಲೆ ಈಗ ಎಣ್ಣೆ ಹಾಕೋಬೇಕು. ಮತ್ತೆ ಇನ್ನೊಂದ್ಸರಿ ಟರ್ನ್ ಮಾಡ್ಕೊಂಡು ಮತ್ತೆ ಎಣ್ಣೆ ಹಾಕೋಬೇಕು. ತೆಳ್ಳಗೆ ನಾವು ಉಜ್ಕೋಬೇಕು, ತುಂಬಾ ದಪ್ಪ ಉಜ್ಕೋಬಾರ್ದು, ಚೆನ್ನಾಗಿರಲ್ಲ. ತೆಳ್ಳಗಿರ್ಬೇಕು. ಈ ತರ ಬತ್ತಿ ಸ್ವಲ್ಪ ಮೀಡಿಯಂ ಅಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ತುಂಬಾ ಸುಲಭವಾಗಿ ನಮ್ಮ ಮನೆಯಲ್ಲಿ ಆಲೂ ಪರೋಟ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬಹುದು. ರೆಡಿ ಆಯ್ತು. ತುಂಬಾ ದಪ್ಪ ಉಂಟೆ ತಗೋಬಾರ್ದು, ಚಿಕ್ಕದಾಗೆ ತಗೋಬೇಕು. ಇದು ತುಂಬಾ ದೊಡ್ಡದು ತಗೊಂಡ್ರೆ ಆಮೇಲೆ ಪರೋಟ ದಪ್ಪ ಬರುತ್ತೆ. ಮಾಮೂಲಿ ನಾವು ಚಪಾತಿಗೆ ಎಷ್ಟು ತಗೊಂತೀವೋ ಅದಕ್ಕಿಂತ ಇನ್ನೊಂದ್ ಚೂರು ತಗೋಬೇಕು. ಆ ಕಡೆ ಸೈಡ್ ಅಲ್ಲಿ ಹೀರೆಕಾಯಿ ತೊಕ್ಕುನು ರೆಡಿ ಆಗ್ತಿದೆ. ನಮ್ ಕಡೆ ತೊಕ್ಕು ಅಂತೀವಿ, ನಿಮ್ ಕಡೆ ಏನ್ ಹೇಳ್ತೀರಾ ಕಮೆಂಟ್ ಮಾಡಿ. ತೆಲುಗುನಲ್ಲಾದ್ರೆ ನಮ್ ಕಡೆ ಬೀರಕಾಯಿ ತೊಕ್ಕು ಅಂತ ಹೇಳ್ತಾರೆ, ತುಂಬಾ ಚೆನ್ನಾಗಿರುತ್ತೆ.
ಅನ್ನಗೂ ಮುದ್ದೆಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆಲೂ ಪರಾಟಗೆ ಅದು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಖಾರ ಇರುತ್ತಲ್ವಾ, ತುಂಬಾ ಟೇಸ್ಟಿಯಾಗಿರುತ್ತೆ. ಪರೋಟ ಯಾವಾಗಿದ್ರು ದಪ್ಪ ಮಾಡ್ಕೋಬಾರ್ದು, ತೆಳ್ಳಗ್ ಮಾಡ್ಕೋಬೇಕು ಫ್ರೆಂಡ್ಸ್. ದಪ್ಪ ಮಾಡ್ಕೊಂಡ್ರೆ ಚೆನ್ನಾಗಿ ಬೇಯಲ್ಲ. ನೋಡಿ, ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಕ್ಲೀನ್ ಆಗಿ ಬೇಳ್ತಾ ಇದೀನಿ ಅಂತ ಹೇಳ್ಬಿಟ್ಟು. ನೋಡಿ ಇಷ್ಟೇ. ತುಂಬಾ ಸುಲಭವಾಗಿ ನಾವು ಮಾಡ್ಕೋಬಹುದು ಮನೆಯಲ್ಲಿ. ಮಕ್ಕಳ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಸ್ಕೂಲಿಂದ ಬಂದ ತಕ್ಷಣ ಮಾಡ್ಕೊಟ್ರೆ ಅವ್ರು ತುಂಬಾ ಖುಷಿ ಆಗ್ತಾರೆ. ಹುಡುಗರು ಖುಷಿಯಿಂದ ತಿಂತಾರೆ. ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ ಮಾಡ್ತಿದ್ದೀರಾ. ಇದೇ ತರ ಸಪೋರ್ಟ್ ಮಾಡಿ. ಸ್ವಲ್ಪ ಬ್ಯುಸಿ ಇದ್ದೆ, ಕರೆಕ್ಟ್ ಆಗಿ ವಿಡಿಯೋ ಮಾಡಕ್ ಆಗಿಲ್ಲ. ಕುಕಿಂಗ್ ವಿಡಿಯೋಸ್ ಇವತ್ತು ಸ್ವಲ್ಪ ಟೈಮ್ ಇತ್ತು, ಅದಕ್ಕೋಸ್ಕರನೇ ಇವಾಗ ಆಲೂ ಪರಾಟ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ಕರೆಕ್ಟ್ ಆಗಿ ನಾವು ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ನೋಡಿ, ರೆಡಿ ಆಯ್ತು ಆಲೂ ಪರಾಟ. ನೋಡಿ, ಇದು ಫ್ರೈ ಆಗಿದೆ ಎಲ್ಲ. ಇವಾಗ ನಾವು ಮಿಕ್ಸಿಗೆ ಹಾಕೋಬೇಕು. ತಣ್ಣಗಾಗ್ಲಿ, ತಣ್ಣಗಾಗಿದ ತಕ್ಷಣ ಮಿಕ್ಸಿಗೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚಟ್ನಿಗೆ ಹೀರೆಕಾಯಿ ತೊಕ್ಕು ಮಾಡ್ತಾ ಇದೀನಲ್ಲ, ಹೀರೆಕಾಯಿ ಚಟ್ನಿಗೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಹಿಂಗು ತಗೊಂಡಿದ್ದೀನಿ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಇದೆಲ್ಲ ಒಗ್ಗರಣೆ ಮಾಡ್ಕೊಂತೀನಿ. ಕರಿವೆ ಸೊಪ್ಪು ಹಾಕ್ತಿಲ್ಲ ನಾನು. ಆಯ್ತು, ಒಗ್ಗರಣೆ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಇವಾಗ ತಣ್ಣಗಾಗಿದೆ. ಮಿಕ್ಸಿಗೆ ಹಾಕೊಂತ ಇದ್ದೀನಿ. ನೋಡಿ, ಇವಾಗ ಈ ರುಬ್ಕೊಂಡಿರೋದು ಈ ಬಟ್ಲಿಗೆ ತಗೊಂತೀನಿ. ಚೂರೇ ಚೂರು ನಾನು ನೀರ್ ಹಾಕೊಂಡಿದ್ದೀನಿ. ನೀರ್ ಹಾಕೊಂಡಿರನು ರುಬ್ಬಹುದು, ಬಟ್ ನಾನಾದ್ರೆ ಇದು ನಮ್ದು ನೈಟ್ಗೆಲ್ಲ ಖಾಲಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಒಂಚೂರು ನೀರ್ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಂಚೂರು ನೀರ್ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಕಾಗಿಲ್ಲ, ಹಂಗೆ ರುಬ್ಕೋಬಹುದು. ಇವಾಗ ನಾವು ಈ ಒಗ್ಗರಣೆ ಮಾಡಿಟ್ಟಿದೀವಲ್ಲ, ಈ ಒಗ್ಗರಣೆಯನ್ನು ಇದಕ್ಕೆ ಹಾಕೋಬೇಕು. ಅಷ್ಟೇ, ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಇದು ಚಟ್ನಿ. ಪಚ್ಚಡಿ, ನಮ್ ಕಡೆ ಪಚ್ಚಡಿ ಅಂತೀವಿ, ಇಲ್ಲಿ ಚಟ್ನಿ ಅಂತೀವಿ. ಎರಡೂ ಒಂದೇನೆ, ಚಟ್ನಿ ಪಚ್ಚಡಿ ಎರಡೂ ಒಂದೇನೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ನಂಗೆ ಅಲ್ಲಿ ಬಿಸಾಕಕ್ ಮನ್ಸೇ ಬರ್ಲಿಲ್ಲ. ಅಲ್ಲಿ ಹೀರೆಕಾಯಿ ಮತ್ತೆ ಆಲೂಗಡ್ಡೆ ಹಾಕಿ ನಾನು ಪಲ್ಯ ಮಾಡಿದೆ. ಅದನ್ನ ನನ್ನ ಶಾರ್ಟ್ ವಿಡಿಯೋಸ್ ಅಲ್ಲಿ ಇದೆ ನೋಡಿ. ಶಾರ್ಟ್ಸ್ ಅಲ್ಲಿ ಸ್ವಲ್ಪ ಉಪ್ಪು ನೋಡ್ತೀನಿ. ತುಂಬಾ ಚೆನ್ನಾಗಿದೆ, ರೆಡಿ ಆಗಿದೆ. ನೋಡಿ, ರೆಡಿ ಆಯ್ತು ಆಲೂ ಪರಾಟ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಆಲೂ ಪರಾಟ ಮತ್ತೆ
ಹೀರೆಕಾಯಿ ಚಟ್ನಿ ಎರಡು ರೆಡಿ ಆಯ್ತು. ತುಂಬಾ ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡ್ಬಿಟ್ಟು ಹೆಂಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಮಾಡ್ಕೊಟ್ರೆ ತುಂಬಾ ಖುಷಿ ಆಗ್ತಾರೆ. ಇವತ್ತು ನನ್ನ ಮಗ ಪ್ರಜ್ವಲ್ ಬಂದ್ರೆ ತುಂಬಾ ಖುಷಿ ಆಗ್ತಾನೆ. ವಿಹಾನ್ ಕೊಡ್ತೀನಿ, ಅವನು ಖುಷಿ ಆಗ್ತಾನೆ. ಓಕೆ ಫ್ರೆಂಡ್ಸ್, ಮಿಸ್ ಮಾಡಿದ್ರೆ ಮಾಡಿ ತಿನ್ನಿ. ಓಕೆನಾ? ಬಾಯ್.